ಆಚಿ ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆ ಮೇಲೆ ಖರ್ಗೆ ಕಣ್ಣು. ತಮ್ಮ ಹೇಳಿಕೆ ನಂತರ ಬೆಳವಣಿಗೆಯ ಬಗ್ಗೆ ಖರ್ಗೆ ಗಮನ ಹರಿಸ್ತಾ ಇದ್ದಾರೆ. ಏನೆಲ್ಲ ನಡೀತಾ ಇದೆ ಅಂತ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ನಿವಾಸದಲ್ಲೇ ನಾಯಕರ ಮೂಲಕ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ನಿನ್ನೆಯಿಂದ ಮಾಹಿತಿ ಸಂಗ್ರಹಿಸ್ತಾ ಇರುವ ಎಐಸಿಸಿ ಅಧ್ಯಕ್ಷ ಸದಾಶಿವನಗರದ ನಿವಾಸದಲ್ಲೇ ಇರುವ ಮಲ್ಲಿಕಾರ್ಜುನ ಖರ್ಗೆ, ಹರಿಪ್ರಸಾದ್, ಎಚ್.ಕೆ. ಪಾಟೀಲು, ಪರಮೇಶ್ವರು, ಶರಣಪ್ರಕಾಶ್ ಪಾಟೀಲು, ಈಶ್ವರ್ ಖಂಡ್ರೆ, ದೇಶಪಾಂಡೆ ಸೇರಿ ಹಲವರಿಂದ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ. ಹೇಳಿಕೆ ನಂತರದಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ, ಪರಿಸ್ಥಿತಿ ತಿಳಿಯಾಗ್ತಾ ಇದೆಯಾ ಹೇಗೆ ಎಂಬ ಮಾಹಿತಿ ಸಂಗ್ರಹ. ಹೈಕಮಾಂಡ್ ಕಡೆ ಪದೇ ಪದೇ ಕೈ ತೋರಿಸಬೇಡಿ, ಸ್ಥಳೀಯ ಮಟ್ಟದಲ್ಲೇ ಗೊಂದಲ ಸರಿಪಡಿಸಿ ಅಂತ ಹೇಳಿದ್ರು ಖರ್ಗೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇಲ್ಲಿವರೆಗೂ ಹೈಕಮಾಂಡ್ ನಾಯಕರು ಏನು ತೀರ್ಮಾನವನ್ನ ಕೈಗೊಂಡಿರಲಿಲ್ಲ. ಯಾಕೆ ತೀರ್ಮಾನ ಕೈಗೊಳ್ತಾ ಇಲ್ಲ ಅನ್ನೋ ಪ್ರಶ್ನೆ ಇತ್ತು. ಸಿದ್ದರಾಮಯ್ಯನವರು ಬಿಟ್ಕೊಡಕ್ಕಾಗಲ್ಲ, ಡಿ.ಕೆ. ಶಿವಕುಮಾರ್ ಅವರನ್ನು ಬಿಟ್ಕೊಡಕ್ಕಾಗಲ್ಲ, ಆ ರೀತಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ನಾಯಕರು ಇದ್ದಾರಾ ಅಂತ. ಬಟ್ ಒಂದೇ ಒಂದು ಮಾತು ಖರ್ಗೆ ಅವ್ರದ್ದು, ಎಲ್ಲ ಚಿತ್ರಣವೇ ಬದಲಾಗಿದೆ. ಇದನ್ನು ಯಾವ ರೀತಿಯಾಗಿ ಮಾಹಿತಿ ಪಡ್ಕೊಳ್ಳೋದ್ರ ಜೊತೆಗೆ ತಾವು ಏನು ಕಲ್ಲು ಹೊಡೆದಿದ್ರು ಅದು ವರ್ಕೌಟ್ ಆಗಿದೆ ಅನ್ನೋದ್ರ ಬಗ್ಗೆ ಯಾವ ಥರ ಮಾಹಿತಿ ಪಡ್ಕೊಳ್ತಿದ್ದಾರೆ. ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿರಲಿಲ್ಲ. ಯಾಕೆ ಮಾತಾಡ್ತಾ ಇಲ್ಲ ಅದು ಪ್ರಶ್ನೆ ಆಗಿತ್ತು. ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಇಷ್ಟೆಲ್ಲ ಆದ್ರೂ ಏನು ಮಾತಾಡ್ತಾ ಇಲ್ಲ ಅಂತ ಬಿಜೆಪಿಗರು ಕೂಡ ಇದನ್ನ ಕಾಮಿಡಿ ಮಾಡ್ತಾ ಇದ್ರು. ಸುರ್ಜೇವಾಲಾ ಅವರು ಯಾವಾಗಲೂ ಬಂದು ರಾಜ್ಯದಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ರು. ಇವತ್ತು ಇಂಥದ್ದೊಂದು ಪರಿಸ್ಥಿತಿ ಇದ್ರೂ ಕೂಡ ಯಾರು ಮಾತಾಡ್ತಾ ಇಲ್ಲ, ಯಾಕೆ ಅಂತ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲವನ್ನ ನೋಡಿದ್ರು, ಯಾರ್ಯಾರ ಸ್ಟೇಟ್ಮೆಂಟ್ ಏನೇನಿದೆ, ಏನೇನು ಬೆಳವಣಿಗೆ ಆಗ್ತಾ ಇದೆ ಅಂತ. ಇವರೆಲ್ಲರೂ ಹೋಗಿ ಬಂದು ಏನೇನು ಬೇಕು ಎಲ್ಲ ಸ್ಟೇಟ್ಮೆಂಟ್ ಕೊಡೋದು, ಆಮೇಲೆ ಹೈಕಮಾಂಡ್ ಇದೆ ಅಂತ ಕೊನೆಯಲ್ಲಿ ಒಂದು ಸಾಲ ಹೇಳ್ಬಿಡೋದು, ಮತ್ತೆ ಏನೇನು ಬೇಕು ಎಲ್ಲ ಹೇಳ್ಬಿಡೋದು, ಮತ್ತೆ ಕೊನೆಯಲ್ಲಿ ಹೈಕಮಾಂಡ್ ಇರುತ್ತೆ ನೋಡ್ಕೊಳತ್ತೆ ಅಂತ ಹೇಳೋದು. ಸೊ ಇದನ್ನು ನೋಡಿ ಎಐಸಿಸಿ ಅಧ್ಯಕ್ಷರು ಖಡಕ್ಕಾಗಿ ಖಾರವಾಗಿ ಒಂದು ಪ್ರತಿಕ್ರಿಯೆ ಕೊಟ್ಟರು ನಿನ್ನೆ. ಎಲ್ಲದಕ್ಕೂ ಹೈಕಮಾಂಡ್ ಅಂತ ಹೇಳಬೇಡಿ. ನಿಮ್ಮಲ್ಲಿ ಉದ್ಭವವಾಗಿರುವ ಸಮಸ್ಯೆ ಅದು ನಿಮ್ಮಿಂದ ಆಗಿರೋದು, ಹೈಕಮಾಂಡ್ ಮಾಡಿರೋದು ಅಲ್ವೇ ಅಲ್ಲ. ಹೀಗಿರ್ಬೇಕಾದ್ರೆ ನಾವು ಯಾಕೆ ಬಗೆಹರಿಸ್ಬೇಕು, ನೀವೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ರು. ಅಲ್ಲಿಗೆ ಯಾರು ಹೈಕಮಾಂಡ್ ಮೇಲೆ ಹೆಚ್ಚಿನ ಒಲವನ್ನು ಇಟ್ಕೊಂಡಿದ್ರು, ಹೈಕಮಾಂಡ್ ಮೇಲೆ ಡಿಪೆಂಡ್ ಆಗಿದ್ರು, ಅವ್ರಿಗೊಂದು ಮೆಸೇಜ್ ಪಾಸ್ ಆಯಿತು, ಓ ಇನ್ನು ಹೈಕಮಾಂಡ್ ನಮ್ಮ ಪರವಾಗಿಲ್ಲ, ಇದನ್ನು ನಾವೇ ಬಗೆಹರಿಸ್ಕೊಳ್ಬೇಕು ಅಂತ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇಲ್ಲಿವರೆಗೂ ಯಾಕೆ ಹೈಕಮಾಂಡ್ ನಾಯಕರು ಮಾತಾಡ್ತಾ ಇಲ್ಲ ಅನ್ನೋದು ಎಲ್ಲರೂ ಪ್ರಶ್ನೆನೂ ಆಗಿತ್ತು. ಯಾಕೆ ಇವ್ರಿಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಬರ್ತಾ ಇಲ್ವಾ, ಡಿ.ಕೆ. ಶಿವಕುಮಾರ್ ಅವ್ರನ್ನೂ ಬಿಟ್ಕೊಡಕ್ಕಾಗ್ತಾ ಇಲ್ವಾ, ಸಿದ್ದರಾಮಯ್ಯನವ್ರನ್ನೂ ಬಿಟ್ಕೊಡಕ್ಕಾಗ್ತಿರ್ಲಿಲ್ವಾ ಅಂತ ಇದನ್ನು ಚೆನ್ನಾಗಿ ಬಳಕೆ ಮಾಡ್ಕೊಂಡಿದ್ದು ರಾಜ್ಯ ನಾಯಕರೇ. ಎಲ್ಲ ಸ್ಟೇಟ್ಮೆಂಟ್ಗಳನ್ನು ಹೇಳಬೇಡಿ ಬಾಯಿ ಮುಚ್ಕೊಂಡಿರಿ ಅಂತ ಅಂದ್ರೂ ಕೂಡ ಹೈಕಮಾಂಡ್ ಇದೆ ಅಂತ ಕೊನೆಯಲ್ಲಿ ಎಲ್ಲ ಹೇಳೋದು. ಸೊ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವ ಥರ ಖಾರವಾಗಿ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಇವತ್ತು ಈ ಮಟ್ಟಿನ ಬೆಳವಣಿಗೆ ಕಾರಣ ಆಗ್ತದೆ. ಇದನ್ನ ಹೆಂಗೆ ಮಾನಿಟರ್ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು? ನೀತಿ ಸಿಎಂ ಕುರ್ಚಿ ಬದಲಾವಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಚರ್ಚೆಗಳಾಗ್ತಾ ಇತ್ತು, ಏನೆಲ್ಲ ಹೇಳಿಕೆಗಳು ಬರ್ತಾ ಇತ್ತು, ಇದು ಪಕ್ಷ ಮತ್ತು ಸರ್ಕಾರಕ್ಕೆ ಯಾವ ರೀತಿಯಾದಂಥ ಒಂದು ಮುಜುಗರವನ್ನು ತರ್ತಾ ಇತ್ತು ಎಲ್ರಿಗೂ ಕೂಡ ಗೊತ್ತಿದೆ. ಇದೇನು ಹೊಸದಲ್ಲ. ಆದರೆ ಇದೇ ಸಂದರ್ಭದಲ್ಲಿ ಖರ್ಗೆ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲವನ್ನು ಹುಟ್ಟುಹಾಕ್ತಾ ಇದೆ. ಈ ಕಡೆ ಸ್ಥಳೀಯ ಮಟ್ಟದಲ್ಲೇ ನೀವು ಗೊಂದಲಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ, ಹಾಗಾಗಿ ಸ್ಥಳೀಯ ನಾಯಕರೇ ಇದನ್ನು ಬಗೆಹರಿಸ್ಕೊಳ್ಬೇಕು ಅಂತೇಳಿ ಖರ್ಗೆ ಅವರು ಹೇಳಿಕೆಯನ್ನು ಕೊಡ್ತಾರೆ. ಮತ್ತೊಂದು ಕಡೆ ಪಕ್ಷಕ್ಕೆ ಯಾರೂ ಕೂಡ ಅನಿವಾರ್ಯವಲ್ಲ, ಕೇವಲ ನನ್ನಿಂದ ಅಧಿಕಾರಕ್ಕೆ ಬಂತು ಅಂತೇಳಿ ಇಲ್ಲಿ ಯಾರೂ ಹೇಳ್ಕೊಳ್ಳೋಂಗಿಲ್ಲ, ಅಸಂಖ್ಯಾತ ಕಾರ್ಯಕರ್ತರಿಂದ ಇವತ್ತು ಪಕ್ಷ ಅಧಿಕಾರಕ್ಕೆ ಬಂದಿದೆ ಅನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡ್ತಾರೆ. ಸೊ ಇದರ ಹಿಂದಿರುವಂಥ ಉದ್ದೇಶ ಏನು? ಯಾಕೆಂದರೆ ಇಬ್ಬರೂ ನಾಯಕರು ಹೈಕಮಾಂಡ್ ಇದೆ ಅಂತಲೇ ಇಲ್ಲಿಯವರೆಗೂ ಕೂಡ ಇದ್ದರು. ಹೈಕಮಾಂಡ್ ನನ್ನ ಪರವಾಗಿದೆ, ನನ್ನನ್ನು ಮುಂದುವರಿಸ್ತಾರೆ ಅಂತೇಳಿ ಸಿದ್ದರಾಮಯ್ಯನವರು ಇದ್ದರೆ, ಈ ಕಡೆ ನನಗೆ ಹೈಕಮಾಂಡ್ನ ಶ್ರೀರಕ್ಷೆ ಇದೆ, ಇವತ್ತಲ್ಲ ನಾಳೆ ನನಗೆ ಅವಕಾಶವನ್ನು ಮಾಡಿಕೊಡುತ್ತೆ ಹೈಕಮಾಂಡ್ ಅಂತೇಳಿ ಡಿ.ಕೆ. ಶಿವಕುಮಾರ್ ಕೂಡ ವಿಶ್ವಾಸವನ್ನು ಇಟ್ಕೊಂಡಿದ್ರು. ಆದರೆ ಖರ್ಗೆ ಅವರ ಈ ಒಂದು ಸ್ಟೇಟ್ಮೆಂಟು ಇಬ್ಬರೂ ನಾಯಕರಿಗೂ ಕೂಡ ಪರೋಕ್ಷವಾಗಿ ಒಂದು ಎಚ್ಚರಿಕೆಯನ್ನು ರವಾನಿಸಿದಂತೆ ಇದೆ. ನೀವು ಇಬ್ಬರೂ ಕೂಡ ಇದೇ ರೀತಿಯಾಗಿ ಕಿತ್ತಾಡ್ಕೊಂಡು ಹೋದರೆ ಆಲ್ಟರ್ನೇಟಿವ್ ನಾವು ಬೇರೊಬ್ಬರನ್ನು ತಂದು ಕೂರಿಸಬೇಕಾಗತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಈ ಪರೋಕ್ಷವಾಗಿ ಕೊಟ್ಟಂತೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ನಾನೇ ಅಧಿಕಾರಕ್ಕೆ ತಂದಿದ್ದು ಅಂತೇಳಿ ನೀವೇನಾದರೂ ಕಿತ್ತಾಡ್ಕೊಂಡು ಹೋಗಿದ್ದೆ ಆದರೆ ಆಗ ಇದು ಅಸಂಖ್ಯಾತ ಕಾರ್ಯಕರ್ತರಿಂದ ಬಂದಿರುವಂಥ ಪಕ್ಷ.
ಹಾಗಾಗಿ ನಮಗೆ ಬೇರೆ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶಗಳಿದೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಖರ್ಗೆ ಅವರ ಹೇಳಿಕೆ ಪಾಸ್ ಮಾಡದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಕಳೆದ 2 ದಿನಗಳಿಂದಲೂ ಕೂಡ ಖರ್ಗೆ ಅವರು ಇದರ ಮೇಲೆ ವಾಚ್ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆಗಳು ತಮ್ಮ ಹೇಳಿಕೆಯ ನಂತರ, ಗುಲ್ಬರ್ಗಾದಲ್ಲಿ ಕೊಟ್ಟಂತಹ ಹೇಳಿಕೆಯ ನಂತರ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅನ್ನುವಂಥ ಮಾಹಿತಿಗಳನ್ನು ಖರ್ಗೆ ಅವರು ಸದಾಶಿವನಗರದ ನಿವಾಸದಲ್ಲೇ ಕುಳಿತು ಸಂಗ್ರಹ ಮಾಡ್ತಾ ಇದ್ದಾರೆ. ಹಿರಿಯ ನಾಯಕರಿಂದ HK ಪಾಟೀಲ್ ಇರ್ಬೋದು, ಖಂಡ್ರೆ, RV ದೇಶಪಾಂಡೆ, ಪರಮೇಶ್ವರ್ ಇವರು ಎಲ್ಲರೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ ಎಲ್ಲರಿಂದಲೂ ಕೂಡ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಮಾಹಿತಿಗಳ ಬಗ್ಗೆ ಅವರು ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಅಂದರೆ ತಮ್ಮ ಹೇಳಿಕೆಯ ನಂತರದಲ್ಲಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ, ಅದರ ಪರಿಣಾಮ ಏನು, ಇದರ ಬಗ್ಗೆ ಅವರು ಅವಲೋಕನ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅದರ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸರಿ ಹೋಗಲಿದೆ ಅನ್ನುವಂಥ ಒಂದು ಲೆಕ್ಕಾಚಾರ ಇದರ ಹಿಂದೆ ಇದ್ದೇ ಇರಬಹುದು. ಸೊ ಹಾಗಾಗಿ ರಾಜ್ಯದಲ್ಲೇ ಕುಳಿತು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಪಡೆಯುವಂಥ ಒಂದು ಪ್ರಯತ್ನವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಮಾಡ್ತಾ ಇದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವತಮನ ಡೀಟೇಲ್ಸ್ಗಾಗಿ.